ಆತ್ಮೀಯ ರೈತ ಬಾಂಧವರು ನಮಸ್ಕಾರಗಳು. ಇವತ್ತಿನ ದಿನ ನಾವು ಏನು ರಸ್ತೆ ಸಾತಲಗಾಂವ್ ರಸ್ತೆ ಹಾಗೂ ಲಾಳಸಂಗಿ ರಸ್ತೆ ಹಾಗೂ ನಾಗರಹಳ್ಳಿ ರಸ್ತೆಯನ್ನ ಸಲುವಾಗಿ ಒಂದು ಕೈಗೊಂಡು ಹೋರಾಟ ಹಮ್ಮಿಕೊಂಡು ಇಲ್ಲಿ ಬಂದಿದ್ದೆವು. ಮಾನ್ಯ ಯುವ ಸಾಹೇಬರು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದು ತುರ್ತು ಪರಿಸ್ಥಿತಿಯಲ್ಲಿ 2 ಲಕ್ಷ ರೂಪಾಯಿ ಒಂದೊಂದು ಹಾದಿಗೆ ಈಗ ಕಬ್ಬು ಹೋಗ್ಲಿಕ್ಕೆ ತಾತ್ಕಾಲಿಕವಾಗಿ ಒಂದು ನಮ್ಗೆ ಇದು ಮಾಡಿದಾರ, ಅನುಮತಿ ಕೊಟ್ಟಿದ್ದಾರೆ. ನಾಳಿನ ದಿನ ಎಲ್ಲರೂ ಈ 2 ಲಕ್ಷ ರೂಪಾಯಿ ಕೆಲಸ ಚಾಲು ಮಾಡ್ಲಿಕ್ಕೆ ಒಂದು ಅನುಮತಿ ಕೊಟ್ಟಿದ್ದಾರೆ. ಮಾನ್ಯ ಯುವ ಸಾಹೇಬರಿಗೆ ನಮ್ಮ ಎಲ್ಲ ರೈತ ವರ್ಗದಿಂದ ಒಂದು ತುಂಬ ಹೃದಯದ ಒಂದು ಧನ್ಯವಾದವನ್ನು ಎಲ್ಲ ಗ್ರಾಮಸ್ಥರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ನಾನು ಇಲ್ಲಿ ಬರೋ ಕಾರಣ ನನಗೆ ಸುಮಾರು ಸರಿ ನಾ ಬಂದಮೇಲೆ ಫಸ್ಟ್ ಒಮ್ಮೆ 15 ಜನ ರೈತರು ಅವ್ರಿಗೆ ಚೇಂಬರಲ್ಲಿ ಟೈಮ್ ಸಾಲ್ತಿದ್ದಿಲ್ಲ, ಬೇಡ ನೀವು ಅಲ್ಲಿ ಕೂಡ್ರಿ ನಾನೇ ಅಲ್ಲಿ ಬರ್ತೀನಿ ಅಂತ ಹೇಳಿದೆ. ಯಾಕಂದ್ರೆ ಭಾಳ ಸಮಸ್ಯೆಗಳು ಭಾಳ ಇತ್ತು. ನಮ್ಮದಲ್ಲಿ ಆಫೀಸಿಗೆ ವರ್ಕ್ ಇತ್ತು, ಇದು ಮುಗಿಸ್ಕೊಂಡು ಬರ್ತೀನಿ ಒಂದು ಹಾಫ್ ಆನ್ ಅವರ್ ಟೈಮ್ ಅಂತೇಳಿ ಸವಿಸ್ತಾರವಾಗಿ ಅವತ್ತಲ್ಲಿ ಹೇಳಿದ್ರು. ಆಮೇಲೆ ಸವಿಸ್ತಾರವಾಗಿ ಹೇಳಿದ ಮೇಲೆ ನಮ್ಗೆ ಸೊ ಚರ್ಚೆ ಮಾಡಿದೆವು, ಏನು ಮಾಡಬೇಕು ಏನು ಅಂತೇಳಿ. ಸರಿ ಇಲ್ಲ, ಕ್ರಿಯೋಜನದಾಗ ಈ ವರ್ಕ್ ಇಲ್ಲ, ಈ ವರ್ಕ್ ಇಲ್ಲ, ಈ ವರ್ಕ್ ಇಲ್ಲ, ಸುದೀರ್ಘವಾಗಿ ನಾವೆಲ್ಲ ಪರಿಶೀಲನೆ ಮಾಡಿದ್ವಿ. ಆಮೇಲೆ ಏನಾದ್ರೆ ಈ ಕ್ರಿಯಾಯೋಜನದಾಗ ಇದು ಆ್ಯಕ್ಷನ್ ಪ್ಲ್ಯಾನ್ದಾಗ ಹಾಕೊಂಡಿದ್ದು ಸರ್, ಇದು ವರ್ಕ್ ಚಾಲು ಮಾಡ್ತೀನಿ ಅಂತ ಹೇಳಿ ಆ ಥರನಾಗಿ ಒಂದು ಸ್ವಲ್ಪ ಅದು ಏನು ಮುಂಚೆ ಮಾಡಿದ್ರು, ಪೇಮೆಂಟ್ ಮಾಡಿದ್ರು, ಸ್ವಲ್ಪ ಮಟ್ಟಿಗೆ ಖರ್ಚು ಹೊಡೆದಿದ್ರು. ಆಮೇಲೆ ತದನಂತರ ಏನಾಯ್ತು, ಮತ್ತೊಂದು ಸರಿ ನನಗೆ ಫೋನ್ ಮಾಡ್ದಕ್ಕಾರ ಅವಾಗ ಹೇಳಿದ್ರು, ಸರ್ ಇದು ಮಳೆ ಸ್ಟಾರ್ಟ್ ಆಯಿತು, ಟೋಟಲಿ ಅದು ಏನು ರೋಡು ಎಲ್ಲಿ ಯಾರಿಗೆ ಅಡ್ಡಾಡ್ಲಾರಂಗೆ ಪರಿಸ್ಥಿತಿ ಆಗಿದೆ. ಸೊ ಅವಾಗೂ ಸುಮಾರು ಸರಿ ನನ್ನ ಆಫೀಸಿಗೆ ಬಂದು ಇಬ್ಬರು ಬಂದಿದ್ರು. ಅವಾಗ ಫೋನಲ್ಲಿ ಸುಮಾರು ಸರಿ ಕಾಂಟ್ಯಾಕ್ಟ್ ಮಾಡಿದ್ರು. ತದನಂತರ ಇವತ್ತು ಒಂದು 4 ದಿವಸದಿಂದ ಒಬ್ಬರು ಬಂದು ನನ್ನ ಮುಂದೆ ಅಂದಿದ್ರು, ಸರ್ ಹಿಂಗಂತೂ ಭಾಳ ಸಮಸ್ಯೆ ಇದೆ, ನಾವು ಸ್ಟ್ರೈಕ್ ಮಾಡಬೇಕು ಇದ್ರು, ಇಲ್ಲ ನಾವು ಬಗೆಹರಿಸ್ತೀನಿ ತಗೊಳ್ರಿ ಅಂತ ಅಂದಿದ್ದೆ. ಬಟ್ ಅದು ಇವತ್ತು ಒಂದು ಏನು ಶಾರ್ಟ್ ಇದು ನೀವು ಏನು ಸ್ಟ್ರೈಕ್ ಅಂದ್ಕೊಂಡಿದ್ದೀರಿ, ನಾನು ಅಲ್ಲಿ ಮಾನ್ಯ ಶಾಸಕರ ಸಭೆಯಲ್ಲಿ ಇದರಾಗಿದ್ದೆ, ಅಲ್ಲಿ ಶುಗರ್ ಫ್ಯಾಕ್ಟ್ರಿಯಾಗಿದ್ದೆ. ಒಂದು 10 ಸಾರಿ ಫೋನ್ ಮಾಡಿರ್ಬೇಕು, ಆದರೂ ನನಗೆ ಅಲ್ಲಿ ಮಾತಾಡಿದ್ರಾಗ ಇಲ್ಲೇ ಮೆಸೇಜು ಹಾಕ್ತಿದ್ದೆ. ಆಮೇಲೆ ಅಲ್ಲಿ ಬಿಟ್ಟಾಕ್ರೆ ಒಂದು ಸ್ವಲ್ಪ ಮಾತಾಡಿನೂ ಹೇಳಿದೆ, ಬರ್ತೀನಿ ಅಂತ. ಸೊ ನನಗೆ ಬರ್ಲಾಕ 3 ಗಂಟೆ ಆಯಿತು. ಸೊ ಇಲ್ಲಿದ್ದು ವಾತಾವರಣ ನೋಡಿದ್ರೆ ನನಗೂ ಭಾಳಷ್ಟು ನೋವು ಅನ್ನಿಸ್ತದೆ. ಯಾಕಂದ್ರೆ ಆ ರೋಡ್ ನನಗೂ ಫೋಟೋ ಹಾಕಿದ್ದಾರೆ, ಬಟ್ ಅಲ್ಲಿ ಹೋಗೋದು ಆಗಲಿಲ್ಲ. ನನಗೆ ವಿಡಿಯೋ ಮಾಡೋ ಹಾಕಿದ್ದಾರೆ, ನನಗೆ ಇಲ್ಲ ಅಂತ ಹೇಳ್ತಾ ಇಲ್ಲ, ನೋಡಿದ್ದೀನಿ ನಾನು. ಸುಮಾರು ನನಗೆ 5 ಜನ ವಿಡಿಯೋ ಹಾಕಿದ್ದಾರೆ ಆ ರೋಡ್. ಆಮೇಲೆ ಬೈಕ್ನಲ್ಲಿ ಹೋಗೋದು ಸಹ, ಆಮೇಲೆ ಕೆಲವೊಬ್ಬರು ಬೈಕ್ನಲ್ಲಿ ಹೋಗಿ ಬೀಳು ಸಹ ವಿಡಿಯೋ ಹಾಕಿದ್ದಾರೆ, ನೋಡಿ ನಾನು ಎಲ್ಲ ಗಮನದಾಗ ಇಟ್ಕೊಂಡಿದ್ದೀನಿ. ಸೊ ಇವತ್ತಿನ ದಿವಸ ಅದು ಏನು ತುರ್ತಾಗಿ ನಾವು ಏನು ಮಾಡ್ಬೇಕು ಅನ್ನೋದು ಒಂದು ಹಾಫ್ ಆನ್ ಅವರ್ ನಮ್ಮ ಇಂಡಿಯಾದಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ನಮ್ಮಲ್ಲಿ ತಾಲೂಕು ಪಂಚಾಯತಿ ಅನುದಾನದಲ್ಲಿ ಫ್ಲಡ್ ಏರಿಯಾದಾಗೆ ಅಮೌಂಟ್ ಇದು ಹಾಕ್ಬೇಕಂತೇಳಿ ಮಾಡಿದೆವು. ಅದರಲ್ಲಿ ಈ 3 ರೋಡಿಗೆ ಸ್ವಲ್ಪ ಬರಾತಿತ್ತು ಅಮೌಂಟ್. ಬಟ್ ನಾವು ಏನಂದ್ರೆ ZP ಇಂಜಿನಿಯರ್ಗೆ ಏನು ಹೇಳಿದೆ, 1,50,000 ಸರಿ ಆಗಲ್ಲದು, ಮೇಜರ್ ರಿಪೇರಿ ಅದ, ಅಟ್ಲೀಸ್ಟ್ 2 ಲಕ್ಷ ಅಂದ್ರೆ ZP ಅನುದಾನ ಹಾಕ್ಬೋದು ಅಂತ ಹೇಳಿದ್ರು. ಆಮೇಲೆ ಸಾಹೇಬ್ರು MLA ಸಾಹೇಬ್ರು ಗಮನಕ್ಕೆ ತಂದಿದ್ರು, ಇಲ್ಲ ಅದು ಸ್ವಲ್ಪ ಸಮಸ್ಯೆನೇ ಇದೆ, ಅದು ಹಾಕೊಂಬಿಡ್ರಿ ಅಂತ ಹೇಳಿದ್ರು. ನಮಗೆ ಒಂದು ಇದು ಕೊಟ್ಟರು, ಆಶ್ವಾಸನೆ ಕೊಟ್ಟರು. ಆಯಿತು, ಕರೆದು ನಾವು ಡಿಸ್ಕಷನ್ ಮಾಡಿ ಮೊನ್ನೆ ಬೆಂಗಳೂರಿಗೆ ಇನ್ಕ್ಲೂಡು ಮಾಡಿದೆ 3 ವರ್ಕ್ ಮಾಡಿದ ಮೇಲೆ ಈಗ ತುರಂತವಾಗಿ ಈಗ ಹೊರಗಡೆ ಡಿಸ್ಕಷನ್ ಮಾಡಿ ಆ್ಯಕ್ಚುಲಿ 3 ಚಾಲು ಮಾಡಂತ ಹೇಳಿದ್ದೆ. ಅವ್ರಿಗೆ ಏನು ಹೇಳಿದೆ, ಇಲ್ಲ ಭಾಳ ಸಮಸ್ಯೆ ಇದೆ, ಏನು ಮಾಡಿ 3 ಚಾಲು ಮಾಡಿಬಿಡ್ರಿ, ಹೆಂಗಾದರೂ ಒಂದು ವಾರನಾಗ ಆ್ಯಕ್ಷನ್ ಪ್ಲ್ಯಾನ್ ಅಪ್ರೂವ್ ಆಗ್ತದೆ, ಮುಂದೆ ಒಂದು ವಾರನಾಗ ಎಸ್ಟಿಮೇಟ್ ಆಗ್ತದೆ, 15 ದಿವ್ಸನಾಗ ಇದು ಆಗ್ತದೆ, ಮಾಡಿಬಿಡ್ರಿ, ಏನಾಗ್ತದೆ ಭಾಳ ಸಮಸ್ಯೆ ಆಗ್ತದೆ. ಇಲ್ಲ ಸರ್ ನೀವು ಹೇಳತ್ತೀರಂದ್ರೆ ನಾವು 1 ರೋಡ್ ಚಾಲು ಮಾಡ್ತೀವಿ ತಂದು ಅದೇ ನಾ ಇಲ್ಲಿ ಪ್ರಸ್ತಾವನೆ ಇಟ್ಟಿದ್ದೆ. ಸೊ ಅದು ನಾ 1 ರೋಡನ್ನು ಮತ್ತು ಇವ್ರು ನನಗೆ ಕ್ವಶನ್ ಮಾರ್ಕ್ನಾಗ ಇಟ್ಟರು, ಸರ್ ನಮ್ಮಲ್ಲೇ ಜಗಳ ಆ ತಾತ್ಪರ್ಯಕ್ಕೆ ನಾ ಹೇಳಿಲ್ಲ. ಅದು ಅವರು ನಾ 1 ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ರು ಆ ಐಡಿಯಾ. ಬಟ್ ಇನ್ನೊಬ್ರು ಯಾರೋ ಒಬ್ರು ಹೇಳಿದ್ರು, ಯಾರಿದ್ರು ಇವ್ರು ಹೇಳಿದ್ರು, ಸರ್ ಅದು ಹಂಗೆ ಬೇಡ, ಅವರು ಅಂದಿದ್ದು ಒಂದು ಸ್ವಲ್ಪ ಸಮಂಜಸ ಅನ್ನಿಸ್ತದೆ, 2 ಲಕ್ಷ ಅಮೌಂಟನ್ನು 3 ರೋಡ್ ಎಟ್ ಎ ಟೈಮ್ ಚಾಲು ಮಾಡಿ, ಅಂದರೆ ಯಾರಿಗೆ ನಾವು ಅಸಮಾಧಾನ ಮಾಡ್ದಂಗೆ. ಕೆಲವೊಮ್ಮೆ ಏನಾಗ್ಬಿಡ್ತದ, ಇಷ್ಟೆಲ್ಲ ಮಾತಾಡಿ ಇವ್ರದೇ ರೋಡ್ ಅಂತ ತಿಳ್ಕೊಡ್ರಿ, ಇದೇ ರೋಡ್ ಚಾಲು ಆಯ್ತಂದ್ರೆ ಇವು ಲೀಡರ್ ಚಾಲು ಅದ ನೋಡಿ, ತಂದು ವರ್ಕ್ ಚಾಲು ಆಯಿತು ಹೋಗ್ಬಿಟ್ಟ. ಹೇಳಿದ್ದು ಕರೆಕ್ಟಾ. ಅದಕ್ಕೆ ಅವ್ರಿಗೆ ನಾಳೆಯಿಂದ ಏನದ 3 ವರ್ಕ 2 ಲಕ್ಷದಾಗ ಎಟ್ಟೆಟ್ ಬರ್ತಾರೆ ಚಾಲು ನಾನು ಹೇಳಿದ್ದೀನಿ. ನಾಳೆ ಸ್ಟಾರ್ಟ್ ಮಾಡ್ತೀನಿ. 2 ಲಕ್ಷ 6 ಲಕ್ಷ ರೂಪಾಯಿ ಟೋಟಲ್ ನಾ ಇಟ್ಟಿದ್ದು ZP ಫಂಡ್ ಆಗೋದು. ಸಾಹೇಬರು MLA ಸಾಹೇಬರು ಅನುಮತಿ ತೊಗೊಂಡು, ಯಾಕಂದ್ರೆ ಅದು ಫೈನಲ್ ಮಾಡಿ MLA ಸಾಹೇಬರು
ಅವ್ರಿಗೆ ತಾವು ಯಾರೋ ಒಬ್ಬರು ಭೇಟಿ ಆಗಿದ್ದಾರೆ ಭೇಟಿಯಾಗಿದ್ದಾರೆ ಸರ್. ಹೇಳಿದ್ರು ನನಗೆ, ಇಲ್ಲ ಅವರು ಬಂದಿದ್ದಾರೆ, ಭಾಳ ಸಮಸ್ಯೆ ಇದಾವ, ಅದು ಹಾಕೊಂಬೇಡ್ರಿ ಅಂತೇಳಿ ಬೆಂಗಳೂರ ನಮ್ಮ ಕರ್ಸಿ ಹೇಳಿದ್ರು ಮನೆ. ಬೇರೆ ಆ್ಯಕ್ಷನ್ ಪ್ಲ್ಯಾನ್ ರೆಡಿ ಮಾಡತ್ತಿದ್ರು, PWD ರೋಡ್, ಡಾಂಬರ್ ರೋಡ್ ಅದು ಮಾಡತ್ತಿದ್ರು. ಅವಾಗ ನಮಗೂ ಕರ್ಸಿದ್ರು, ಇಲ್ಲ ಅದು ನನಗೂ ಬಂದು ಭೇಟಿಯಾಗಿದ್ದಾರೆ, 3 ವರ್ಕ್ ಹಾಕೋತ ಹೇಳಿದ್ಮೇಲೆ ನಾನು ಬನ್ಸೋಡೆ ಅವರು ಕೂತು ಚರ್ಚೆ ಮಾಡಿ ಹಾಕ್ಕೊಂಡಿದ್ದೆವು. 3 ವರ್ಕ್ 2 ಲಕ್ಷ ಹಾಕಿ, ನಾಳೆ ಏನದ ತುರ್ತಾಗಿ 2 ಲಕ್ಷ 3 ರೋಡ್ ಸ್ಟಾರ್ಟ್ ಮಾಡಿ. ನಾಳೆ ನಾವು ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕ್ರಿ ಸರ್? ಅದು ಅವ್ರು ಬರಲಿಲ್ಲ ನಿಮಗೆ ಇವತ್ತೇ ಹೊಡೆದಿಲ್ಲ ಒಬ್ಬರು ನೋಡ್ರಿ ಯಾರ್ರಿ ಆಯ್ತು ಆಯ್ತು ರೆಸ್ಪಾನ್ಸ್ ಮಾಡಿದ್ರೆ ನಂಬರ್ ಅಂತೂ ಎಲ್ಲಾರ ಬಲ್ಲ